ಮೈ ಯೂಟ್ಯೂಬ್ ಚಾನಲ್. ಸಾರಿ, ಇಷ್ಟು ದಿನ ಸ್ವಲ್ಪ ಬ್ಯುಸಿಯಾಗಿದ್ದೆ, ಅದಕ್ಕೋಸ್ಕರ ಯಾವುದೇ ಬ್ಲಾಗ್ ಮಾಡೋಕ್ಕಾಗಿಲ್ಲ. ನಾನು ಓದ್ತಾ ಇರೋದು ಹಾಸನಲ್ಲಿ. ಸೊ ಕಾಲೇಜ್ ಕಡೆ ಸ್ವಲ್ಪ ಬ್ಯುಸಿ ಇದ್ದೆ. ನಿನ್ನೆ ಇನ್ನು ಊರಿಗೆ ಬಂದಿದ್ದೀನಿ, ನಮ್ಮೂರು ತಿಪ್ಟೂರು ಹತ್ರ. ಇವತ್ತು ತೋಟದಲ್ಲಿದ್ವಿ. ಬನ್ನಿ ಫ್ರೆಂಡ್ಸ್, ನಿಮಗೆಲ್ಲ ನಮ್ಮ ತೋಟ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ತೋಟ. ಹಸುಗಳಿದೆ ನಮ್ಮ ಮನೇಲಿ 2, ಅದಕ್ಕೆ ಅಂತ ಜೋಳ ಹಾಕಿದ್ದಾರೆ. ಬೀನ್ಸ್ ಮತ್ತು ಬದನೆಕಾಯಿ ಹಾಕಿದ್ದಾರೆ. ಸೊ ನನ್ನ ತಮ್ಮನಿಗೂ ಇವಾಗ ಕಾಲೇಜ್ ಇಲ್ಲ, ಸಮ್ಮರ್ ಹಾಲಿಡೇಸ್ ಅಂತ ಅವನು ತೋಟದಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದಾನೆ. ಎಲ್ಲ ಫಸ್ಟು ಬಾವಿ ಇತ್ತು, ಇದನ್ನೆಲ್ಲ ಸಮ ಮಾಡಿಬಿಟ್ಟು ಇವಾಗ ಚಿಕ್ಕದಾಗೆ ಅಡಿಕೆ ಗಿಡಗಳನ್ನ ಇಟ್ಟಿದ್ವಿ. ಅವು 1 ಇಯರ್ ಆಗಿರ್ಬೋದು ಅನಿಸುತ್ತೆ, ಎಷ್ಟು ದೊಡ್ಡವಾಗಿದ್ದಾವೆ. ನಾನು ಟೈಮಲ್ಲಿ ತೋಟದಲ್ಲಿ ಕರೆಂಟ್ ಇತ್ತು, ನೀರು ಬರ್ತಾಯಿತ್ತು. ನನಗೆ ನೀರಂದರೆ ತುಂಬ ಇಷ್ಟ, ಅದಕ್ಕೆ ಆಟ ಆಡೋಣ ಅಂತ ಹೋಗ್ತಾ ಇದ್ದೀನಿ. ನೀರಲ್ಲಿ ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಕೊಂಡು ಮುಂದೆ ಬಂದೆ. ಈ ಅಡಿಕೆ ಸಸಿಗಳನ್ನೆಲ್ಲ ಇಟ್ಟು ಏನಿಲ್ಲ ಅಂದರೂ ಒಂದು 3 ಇಯರ್ಸ್ ಆಗಿದೆ. ಸೊ ಅವೆಲ್ಲ ಇಷ್ಟಿಷ್ಟುದ್ದ ಆಗಿದೆ. ಇದು ದೊಡ್ಡಪ್ಪ ಅವ್ರದ್ದು, ಅವರು ಇವಾಗ ಅಡಿಕೆ ಸಸಿ ಇಟ್ಟಿದ್ದಾರೆ, ಅದಕ್ಕೆ ಇಷ್ಟು ಸಣ್ಣ ಸಣ್ಣವಿದ್ದಾವೆ. ನಾವು ನಾಗರ ಪಂಚಮಿಯಲ್ಲಿ ಪೂಜೆ ಮಾಡೋ ಅಂಥ ನಾಗರ ಕಲ್ಲಿದು. ಇದು ತೋಟದ ಸೆಂಟ್ರಲ್ಲಿದೆ. ಇದ್ರ ಪಕ್ಕ ಸೀಬೆಹಣ್ಣಿನ ಮರ ಇದೆ. ಇದು ಅಂತ ನಂಗೆ ತುಂಬ ಇಷ್ಟ, ಆದರೆ ಇವಾಗ ಬಿಟ್ಟಿಲ್ಲ. ಪಕ್ಷಿಗಳು ಬಂದು ಜೋಳ ತಿಂತವೆ ಅನ್ನೋ ಕಾರಣಕ್ಕೆ ಇದನ್ನು ಈ ಥರ ಕಟ್ಟಿರೋದು. ಇದು ಗಾಳಿ ಬೀಸಿದಾಗ ಆ ಕಲ್ಲು ಹೋಗಿ ಬಾಟಲಿಗೆ ಹೊಡೆದು ಸೌಂಡ್ ಆಗುತ್ತೆ ನೋಡಿ, ಈ ಥರ. ಅಮ್ಮ ಏನೋ ತಗೊಂಬರ್ತಿದ್ದಾರೆ. ಇದು ರಾಮಫಲ ಅಂತ ಫ್ರೂಟು, ತುಂಬ ಚೆನ್ನಾಗಿರುತ್ತೆ. ನನ್ನ ತಮ್ಮ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನಮ್ಮ ಪಪ್ಪನೇ ಹೋಗಿ ಹೇಳ್ಕೊಡ್ತಿದ್ದಾರೆ ಈ ಥರ ಮಾಡೋ ಅಂತ. ಆದರೂ ಅವನು ಹಂಗೆ ಮಾಡ್ತಾನೆ. ಇದಕ್ಕೆ ಮೆಂತೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ನಮ್ಮ ಮನೇಲಿ 2 ಮಹಾಲಕ್ಷ್ಮಿಯರಿದ್ದಾರೆ. ಸೊ ಅವ್ರಿಗೆ ಅಂತ ಇದನ್ನು ಹಾಕಿದ್ದಾರೆ. ಬನ್ನಿ ಅವರು ಯಾರಂತ ತೋರಿಸ್ತೀನಿ. ಮನೆ ಮಹಾಲಕ್ಷ್ಮಿ ಅಂತ ಹೇಳಿದ್ನಲ್ಲ, ಇವಳೆ ಜಾನು ಅಂತ. ಜಾನು, ಹಾಯ್ ಜಾನು. ಇವಳ ಹೆಸರು ಜಾನು, ಇವಳು ಅವರಮ್ಮ. ಕೆಂಪಿ ಕೆಂಪಿ. ಮತ್ತು ನಮ್ಮನೆ ಸ್ಪೆಷಲ್ ಪರ್ಸನ್ ಸ್ವೀಟಿ. ಸ್ವೀಟಿ ಇಲ್ಲಿ ನೋಡಿಲ್ಲ, ಸ್ವೀಟಿ ಇಲ್ಲಿ ನೋಡು. ಮತ್ತು ಇವರು ತೋಟದಲ್ಲಿರೋದ್ರಿಂದ ಇವನ ಜೊತೆನೇ ಜಾಸ್ತಿ ಇರ್ತಾಳೆ. ಇವರಿಬ್ಬರಿದ್ದಾರೆ, ಇವನ ಯಾಕೆ ನಾನು ನೋಡ್ತಾನೆ ಇಲ್ಲ. ಓಯ್ ನೋಡು, ಗುಂಡ ಮುನ್ಸ್ ಬಂದಿದೆ ಅನಿಸುತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಇನ್ನು ಇವರಿಬ್ಬರು ಯಾವಾಗಲೂ ಜಗಳನೇ ಆಡ್ತಿರ್ತಾರೆ. ಸೊ ತಪ್ಪು ಇವಂದೇನಲ್ಲ, ಅವ್ನು ಸುಮ್ಮನೆ ಇದ್ದರೂ ಇವಳೇ ಹೋಗಿ ಅವನಿಗೆ ತೀಟ್ಲೆ ಮಾಡ್ತಾನೆ ಇರ್ತಾಳೆ. ಅವ್ನ ಕೋಪ ಬಂದಾಗ ಅಷ್ಟೇ ಆ ಥರ ಮಾಡೋದು. ಅವನ ಜೊತೆ ಜಗಳ ಮಾಡಿದ್ದಾಳೆ. ಸೊ ಅವನಿವಾಗ ಇವಳ ಜೊತೆ ಮಾತಾಡ್ತಿಲ್ಲ ಅನಿಸುತ್ತೆ. ಬಂದ್ಬಿಟ್ಟು ಯಾವ ಥರ ಸಾರಿ ಕೇಳ್ತಿದ್ದಾಳೆ ನೋಡಿ. ಸಾಕು, ಬಾರಿ ತಿಮ್ಮಿ. ನನಗೆ ಇವಳ ಜೊತೆ ಆಟ ಆಡೋದಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಊರಿಗೆ ಬಂದಾಗೆಲ್ಲ ತೋಟದ ಮನೆಗೆ ಬರ್ತಿರ್ತೀನಿ. ಏನೋ ಒಂಥರ ಖುಷಿ. ಅಂದರೆ ನನ್ನ ಮೇಲಿರೋ ಕೋಪ ಎಲ್ಲ ನೋಡಿ, ಈಗ ನಾನು ಸುಮ್ಮನೆ ಕ್ಯಾತೆ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಅವಳದನ್ನು ಬೆಡ್ ಪಿಲ್ಲೋ ಕವರ್ ಮೇಲೆ ಮಾಡ್ತಾ ಇರ್ತಾಳೆ.
ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಓದುತ್ತಾರೆ ಸರ್? ಈ ತರ ನೀನಾಡಬೇಡ ನೋಡಿದ್ದೇವೆ ಒಂದರ ನಾವೂನು ಡಾನ್ಗಳೇ ಲೈಫಲ್ಲಿ ಯಾರನ್ನು ಕೇರೆ ಮಾಡೇ ಇಲ್ಲ ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ ಟಾಪ್ ಟು ಬಾಟಮ್ ಗಾಂಚಲ್ಲೇ ವೆರಿ ಇಂಪಾರ್ಟೆಂಟ್ ಅಂದರೆ ಇದು ಈ ಅಡಿಕೆ ಮರನ ನನ್ನ ಬರ್ಡೇ ದಿನ ಹಾಕಿದ್ದು. ಸೊ ಇದನ್ನು ಹಾಕಿ 5 ಇಯರ್ಸ್ ಆಗಿದೆ. 5 ಇಯರ್ಸ್ಗೆ ಇಷ್ಟು ಉದ್ದ ಆಗಿದೆ, ಆದರೆ ಇನ್ನೂ ಅಡಿಕೆ ಕಾಯಿ ಬಿಟ್ಟಿಲ್ಲ. ಇದೆಲ್ಲ ಅವ್ರಿಗೆ ಅಂತಲೇ ಹಾಕಿರೋದು. ಜಾನು ಮತ್ತು ಕೆಂಪಿಗೋಸ್ಕರ. ಇಷ್ಟವರೆಗೂ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ನಮ್ಮ ತೋಟ. ಸೊ ನಾನಿವಾಗ ಮನೆಗೆ ಹೊರಟೆ, ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.